ಭಾರತೀಯ ಸಂಸ್ಕೃತಿಯ ರಕ್ಷಣೆಗೆ ತನ್ನನ್ನು ಅರ್ಪಿಸಿಕೊಂಡು ರಾಜಮಾತೆ ದೇವಿ ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ಜಯಂತ್ಯೋತ್ಸವವನ್ನು ಇದೇ ತಿಂಗಳ 31ರಂದು ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಚರಿಸಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ಗುರುನಾಥ್ ಪೂಜಾರಿ ಅವರು ತಿಳಿಸಿದ್ದಾರೆ. ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ತಿಂತಾಣಿ ಬ್ರಿಡ್ಜ್ ಮಾರ್ಗದರ್ಶನದಲ್ಲಿ ಭಾರತ ಧರ್ಮ ದೇವಾಲಯಗಳ ರಕ್ಷಕೆ ರಾಷ್ಟ್ರಮಾತಾ ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಇದೇ 31ರಂದು ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿದೆ. ಅದರಂತೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಶ್ರೀ ಲಿಂಗಬೀರದೇವರು ಶರಣರು, ಬಿಕೆ ಪಾಟೀಲ್, ದಿಲೀಪ್ ಪಾಟೀಲ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಆದೇಶ ಮಾಡ್ಯಾರ್ರಿ. ಅದಕ್ಕೆ ತಮಗೆಲ್ಲ ಆಲ್ರೆಡಿ ಪತ್ರಿಕಾಗೋಷ್ಠಿಗೆ ಏನು ವಿಷಯ ಇದೆ ಮುಟ್ಟಿದೆ, ಆದ್ರೂ ಸಹ ಫಾರ್ಮಾಲಿಟಿಯಾಗಿ ನಾನು ಹೇಳಬೇಕು ಅಂತಕ್ಕಂಥದ್ದು. ಆತ್ಮೀಯ ಪತ್ರಕರ್ತ ಸ್ನೇಹಿತರುಗಳೇ, ಕಾಗಿನೆಲೆ ಮಹಾಸಂಸ್ಥಾನ ಕನಕಗುರುಪೀಠ ತಿಂತಣಿ ಬ್ರಿಡ್ಜ್ನ ಪರಮ ಪೂಜ್ಯರಾಗಿರುವಂಥ ಶ್ರೀ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮೀಜಿರವರ ನೇತೃತ್ವ ಮಾರ್ಗದರ್ಶನದಲ್ಲಿ ಇದೇ ತಿಂಗಳ 31/5/2025ರಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ರಾಷ್ಟ್ರಮಾತೆ ರಾಜಮಾತೆ ಅಹಲ್ಯಾಬಾಯಿ ಹೋಳ್ಕರ್ ಅವರ ಜನ್ಮ ದಿನಾಚರಣೆ ನಿಮಿತ್ತವಾಗಿ 300ನೇ ಜನ್ಮ ದಿನಾಚರಣೆ ನಿಮಿತ್ತವಾಗಿ ಅಂದು ಅತ್ಯಂತ ಭವ್ಯವಾದಂಥ ಸಮಾರಂಭವನ್ನು ಏರ್ಪಡಿಸಿದ್ದೇವೆ ಅಂತಕ್ಕಂಥದ್ದು. ಏನು ಸಮಾರಂಭ ಅಂತಂದರೆ, ಜನ್ಮ ದಿನಾಚರಣೆ ನಿಮಿತ್ತವಾಗಿ ಅವತ್ತು ಬೆಳಗ್ಗೆ 7:30 ಮಹಿಳೆಯರಿಗೆ ಸ್ಫೂರ್ತಿದಾಯಕರಾಗಿರುವಂಥ ಅಹಲ್ಯಾಬಾಯಿರವರು, ಸನಾತನ ಧರ್ಮವನ್ನು ಉಳಿಸಲಿಕ್ಕೆ ಪ್ರಯತ್ನ ಪಟ್ಟಿರುವಂಥ ಅಹಲ್ಯಾಬಾಯಿರವರು, ಹಿಂದೂ ಧರ್ಮದ ಉಳಿವಿಗಾಗಿ ಲಿಂಗಗಳನ್ನು ಸುಮಾರು 3500ಕ್ಕಿಂತ ಹೆಚ್ಚು ಲಿಂಗಗಳನ್ನು ಜೀರ್ಣೋದ್ಧಾರ ಮಾಡಿರುವಂಥ ಮಹಾತಾಯಿ, 12 ಜ್ಯೋತಿರ್ಲಿಂಗ ಇವತ್ತಿನ ದಿವಸ ಏನು ಹಿಂದೂ ಧರ್ಮಕ್ಕೆ ನಾವು ಸಂಬಂಧಪಟ್ಟಂತೆ ಹೇಳ್ತೇವೆ, ಆ 12 ಜ್ಯೋತಿರ್ಲಿಂಗದಲ್ಲಿ ಒಂದು ಎಕ್ಸಾಂಪಲ್ ಹೇಳೋದ್ರ ಮುಖಾಂತರ ಸೋಮನಾಥ್ ದೇವಾಲಯದಲ್ಲಿ ಮೊಘಲರ ಕಾಲದಿಂದ, ಖಿಲ್ಜಿಯವರ ಕಾಲದಿಂದ ಸುಮಾರು 18 ಬಾರಿ ದಾಳಿ ಆದ್ರೂ ಸಹ ಮೊಘಲರ ದಬ್ಬಾಳಿಕೆಯನ್ನು ಹಿಮ್ಮೆಟ್ಟಿಸಿ ಅವುಗಳ ಪುನರ್ಜೀವನವನ್ನು ಪುನರುತ್ಥಾನವನ್ನು ಮಾಡಿರುವಂಥ ಅಹಲ್ಯಾಬಾಯಿ ಹೋಳ್ಕರ್ ಅವರ ಜನ್ಮ ದಿನಾಚರಣೆ ನಿಮಿತ್ತವಾಗಿ ವೀರಶೈವ ಕಲ್ಯಾಣ ಮಂಟಪದಲ್ಲಿ 7:30 300 ದಂಪತಿಗಳೊಂದಿಗೆ 300 ಲಿಂಗಗಳನ್ನು ಕೈಯಲ್ಲಿ ಹಿಡಿಯೋದ್ರ ಮುಖಾಂತರ 300 ದಂಪತಿಗಳ ಪೂಜಾ ಕಾರ್ಯವನ್ನು ಅಂದು ಬೆಳಗ್ಗೆ ಪರಮ ಪೂಜ್ಯ ಸಿದ್ದರಾಮಾನಂದಪುರಿ ಮಹಾಸ್ವಾಮೀಜಿರವರು ದಂಪತಿಗಳಿಗೆ ಇಷ್ಟಲಿಂಗ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು. ತದನಂತರ ಮಧ್ಯಾಹ್ನ 4 ಗಂಟೆಗೆ ಸ್ವಾಮೀಜಿರವರ ಸಾನ್ನಿಧ್ಯದಲ್ಲಿ 4 ಗಂಟೆಗೆ ಯಥಾ ರೀತಿಯಾಗಿ ಈ ಸಮಾಜದಲ್ಲಿ ಗಂಡ ಸತ್ತಿರುವಂಥ ಅಥವಾ ಗಂಡ ದೈವಾಧೀನರಾಗಿರುವಂಥ ಮಹಿಳೆಯರಿಗೆ ಮತ್ತು ಯೋಧರು, ಹುತಾತ್ಮರಾಗಿರುವಂಥ ಯೋಧರ ಪತ್ನಿಯರಿಗೆ, ಇವರಿಗೆಲ್ಲರಿಗೂ ಸಹ 4 ಗಂಟೆಯ ಸಮಾರಂಭದಲ್ಲಿ ಅವರಿಗೆ ಒಂದು ಗೌರವವನ್ನು ಸಲ್ಲಿಸುವುದರ ಮುಖಾಂತರ ಯಾವ ರೀತಿಯಾಗಿ ಅಹಲ್ಯಾಬಾಯಿಯವರು ತನ್ನ ಗಂಡ, ತನ್ನ ಮಗ, ತನ್ನ ಮಾವನು ತೀರಿಕೊಂಡರೂ ಸಹ ಒಬ್ಬ ದಿಟ್ಟ ಮಹಿಳೆಯಾಗಿ ಏನು ಹಿಂದೂ ಧರ್ಮ, ಸನಾತನ ಧರ್ಮ ಉಳಿಸಲಿಕ್ಕೆ ಪ್ರಯತ್ನ ಪಟ್ಟಿರುವಂಥ ಮಹಿಳೆಯ ಉತ್ತೇಜನಕ್ಕಾಗಿ ಏನಂತಂದರೆ ಇವರನ್ನು ಸಹ ಗೌರವಿಸ್ತಾ ಇದ್ದಾರೆ. ಅಂಥ ಒಂದು ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರಾಗಿರುವಂಥ ಸಿದ್ದರಾಮಾನಂದಪುರಿ ಮಹಾಸ್ವಾಮೀಜಿರವರ ಸಾನ್ನಿಧ್ಯದಲ್ಲಿ ಕಲಬುರಗಿಯ ಶರಣಬಸವೇಶ್ವರ ಸಂಸ್ಥಾನದ ದಾಕ್ಷಾಯಿಣಿಯ ಶರಣಬಸವಪ್ಪ ಅಪ್ಪರವರ ಒಂದು ಸಮ್ಮುಖದಲ್ಲಿ ಏನು ರಾಜ್ಯ ಮಹಿಳಾ ಘಟಕದ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂಥ ನಾಗಲಕ್ಷ್ಮಿ ಚೌಧರಿಯವರ ಉದ್ಘಾಟನೆಯಲ್ಲಿ, ಕರ್ನಾಟಕ ರಾಜ್ಯ ಕುರಿ ಮತ್ತು ಉಣ್ಣೆ ನಿಗಮದ ಅಧ್ಯಕ್ಷರಾಗಿರುವಂಥ ದೇವೇಂದ್ರಪ್ಪ ಮರ್ತೂರ್ರವರ ಅಧ್ಯಕ್ಷತೆಯಲ್ಲಿ, ಕಲಬುರಗಿ ನಗರದ ಶಾಸಕರಾಗಿರುವಂಥ ದಕ್ಷಿಣ ಮತಕ್ಷೇತ್ರ ಶಾಸಕರಾಗಿರುವಂಥ ಅಲ್ಲಂಪ್ರಭು ಪಾಟೀಲ್ರವರ ಮುಖ್ಯ ಅತಿಥಿಗಳು ಮತ್ತು ತಿಪ್ಪಣ್ಣಪ್ಪ ಕಮಕ್ನೂರವರ ವಿಧಾನ ಪರಿಷತ್ ಸದಸ್ಯರು ಅವರು ಮತ್ತು ಜಗದೇವ ಗುತ್ತೇದಾರ್ ಅವರು, ಇನ್ನಿತರರು, ಇವತ್ತು ಮಹಿಳಾ ಘಟಕದ ಅಧ್ಯಕ್ಷರಾಗಿರುವಂಥ ನಿರ್ಮಲಾ ಬರಗಾಲಿಯವರ ಪೂಟ ಪೂಜೆ ಮಾಡುವುದರ ಮುಖಾಂತರ ಆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಏನು ಅಹಲ್ಯಾಬಾಯಿ ಹೋಳ್ಕರ್ ಅವರ ಅಭಿಮಾನಿಗಳು, ಮಹಿಳಾ ಘಟಕದ ಪದಾಧಿಕಾರಿಗಳು, ಸಂಘದ ಪದಾಧಿಕಾರಿಗಳು, ಸಮಾಜದ ಹಿತೈಷಿಗಳು, ಯುವಕರು, ಮಹಿಳೆಯರೆನ್ನದೇ ಎಲ್ಲರೂ ಆ ಒಂದು ಸಭೆಯಲ್ಲಿ ಭಾಗವಹಿಸುವುದರ ಮುಖಾಂತರ ಆ ಸಭೆ ಮತ್ತು ಸಮಾರಂಭ
ಆ ಜನ್ಮ ದಿನಾಚರಣೆಯನ್ನು ಯಶಸ್ವಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳೋದ್ರ ಮುಖಾಂತರ ಅವರಿಗೂ ಸಹ ತಮಗೂ ಸಹ ಅವತ್ತಿನ ದಿವಸ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.